ಇನ್ನು ಹುಬ್ಳಿಯಲ್ಲಿ ಹವಾಲಾ ಕಿಂಗ್ ಪಿನ್ಗೆ ಇಡಿ ಶಾಕ್. ಸಮುಂದರ್ ಸಿಂಗ್ ಮನೆ ಮೇಲೆ ಇಡಿ ರೈಡ್ ಮಾಡಿದೆ. ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಮೇಲೂ ಕೂಡ ರೈಡ್ ಮಾಡಿದ್ದು. ಅಪಾರ್ಟ್ಮೆಂಟ್ನಲ್ಲಿ ಇದೀಗ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 401, 402 ಇಲ್ಲಿ ರೈಡ್ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಬಂದ ವೇಳೆ ಸಿಂಗ್ ಅವರು ಬಾಗಿಲೇ ತೆಗಿಲಿಲ್ವಂತೆ. ಸಮುಂದರ್ ಸಿಂಗ್ ಬಾಗಿಲನ್ನ ಒಡೆದು ಇಡಿ ಒಳಗ್ ನುಗ್ಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಪರಿಸ್ಥಿತಿ ಬಂತು ಅಲ್ಲಿಗೆ? ಸಮುಂದರ್ ಸಿಂಗ್ ಮತ್ತು ಆತನ ಸಹೋದರರ ಮನೆ ಮೇಲೆ ಅಂದ್ರೆ ಫ್ಲಾಟ್ ನಂಬರ್ ಹೇಳ್ತಾ ಇದೀವಿ 401, 402 ಅಕ್ಕಪಕ್ಕದಲ್ಲೇ ಇದ್ರು ಅಂತ ಕಾಣುತ್ತೆ. ಅಣ್ಣ ತಮ್ಮ ಇಬ್ಬರ ಮನೆ ಮೇಲೂ ಕೂಡ ಇಡಿ ರೈಡ್ ಮಾಡಿದೆ. ಗೋವಾದಲ್ಲಿ ಕೆಸಿನೋ ನಡೆಸ್ತಾ ಇದ್ದಾರೆ ಸಮುಂದರ್ ಸಿಂಗ್. ಕೋಟ್ಯಾಂತರ ರೂಪಾಯಿ ಗೇಮ್ ಆ್ಯಪ್ನಲ್ಲಿ ವ್ಯವಹಾರ ಇದೆ. ಕಪ್ಪು ಬಿಳಿ ಹಣ ವರ್ಗಾವಣೆ ಇದೆ. ಬ್ಲ್ಯಾಕ್ ಮನಿಯನ್ನ ಫೇರ್ ಮನಿ ಅಥವಾ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಸ್ಕೊಳ್ತಾರೆ. ಇತ್ತೀಚೆಗೆ ಅದ್ದೂರಿಯಾಗಿ ಮಗನ ಮದುವೆ ಕೂಡ ಮಾಡಿದ್ರು. ಅದ್ರ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಮದುವೆಗೆ ಸಮುಂದರ್ ಸಿಂಗ್. ಗೋವಾ, ಶ್ರೀಲಂಕಾ, ದುಬೈನಲ್ಲಿ ಸಮುಂದರ್ ಅವರು ಕ್ಯಾಸಿನೋ ಕೂಡ ನಡೆಸ್ತಾರೆ. 15 ಜನ ಅಧಿಕಾರಿಗಳ ಟೀಮ್ ಒಂದೇ ಸಲ ಅವರ ಅಣ್ಣ ತಮ್ಮ ಇಬ್ರು ಒಂದೇ ಅಪಾರ್ಟ್ಮೆಂಟ್ನಲ್ಲಿ ಅಕ್ಕಪಕ್ಕದ ಫ್ಲ್ಯಾಟಲ್ಲಿ ಇದ್ರು ರೈಡ್ ಮಾಡಿದ್ದಾರೆ. ಬಹುಶಃ ಇವ್ರಿಗೂ ವೀರೇಂದ್ರ ಪಪ್ಪಿ ಅವ್ರಿಗೂ ಏನಾದರೂ ಲಿಂಕ್ ಇದೆಯಾ? ಸೊ ಇದು ಕೂಡ ಅದರ ಮುಂದುವರೆದ ಭಾಗನ ತಿಳ್ಕೊಳ್ತಾ ಹೋಗೋಣ. ಕಾಮಾಕ್ಷಿ ಅಪಾರ್ಟ್ಮೆಂಟ್ ಇಲ್ಲಿನ 401, 402 ಆ ಫ್ಲ್ಯಾಟ್ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಸಮುಂದರ್ ಸಿಂಗ್ ಇತ್ತೀಚೆಗೆ ಮಗನ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ರು. ಮದುವೆ ಗ್ರ್ಯಾಂಡ್ ಮಾಡಿದ್ರು ಅಂದ ತಕ್ಷಣ ಬಂದಿಲ್ಲ ಅಧಿಕಾರಿಗಳು. ಇವ್ರ ಮೇಲೂ ಕೂಡ ಕೆಲವೊಂದು ಆರೋಪಗಳು ಕೇಳಿ ಬಂದಿರುತ್ತೆ, ಗಂಭೀರ ಆರೋಪಗಳು. ಮತ್ತು ಕೆಸಿನೋ ಇದೆ, ಇದರಲ್ಲಿ ಹಣ ಹೂಡಿಕೆ ಮಾಡಿದ್ದು ಹೇಗೆ, ಬ್ಲ್ಯಾಕ್ ಮನಿನ ಏನು ಎತ್ತ, ಹೀಗೆ ಇಂತಹ ಕೆಲವೊಂದು ಆರೋಪಗಳು ಕೇಳಿ ಬಂದಾಗ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ನೋಡೋಣ ಮನೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಏನು ಸಿಕ್ತು, ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂತಹ ಅಪಾರ್ಟ್ಮೆಂಟಲ್ಲಿ ಮಾತ್ರ ರೈಡ್ ಆಗಿದೆಯಾ, ಬೇರೆ ಕಡೆಯೂ ರೈಡ್ ಆಗಿದೆಯಾ, ಏನಾದರೂ ಡಾಕ್ಯುಮೆಂಟ್ ಸಿಕ್ಕಿದೆಯಾ, ಆಮೇಲೆ ಈ ರೈಡ್ ಸಂದರ್ಭದಲ್ಲಿ ಒಡವೆ ಸಿಗುತ್ತೆ, ಹಣ ಸಿಗುತ್ತೆ, ಅದು ಜಸ್ಟ್ ಒಂದು ಭಾಗ ಅಷ್ಟೇ. ನಮ್ಗಳಿಗೆ ಆಶ್ಚರ್ಯ ಆಗ್ಬೋದು, ಅಯ್ಯೋ ಇಷ್ಟೊಂದು ದುಡ್ಡ, ಇಷ್ಟೊಂದು ಒಡವೆನ, ಇಷ್ಟೊಂದು ಬೆಳ್ಳಿ ಪಾತ್ರೆನ ಅಂತ. ಬಟ್ ಅಧಿಕಾರಿಗಳ ಕಣ್ಣು ಅದ್ರ ಮೇಲೆ ಇರಲ್ಲ. ಅದರ ಬದಲಾಗಿ ಮನೇಲಿರೋ ಸಿಸ್ಟಮ್, ಡಾಕ್ಯುಮೆಂಟ್ಸು ಏನೇನು ಸಿಕ್ತು, ಅವರ ವ್ಯವಹಾರ ಪತ್ರಗಳು, ಹಣ ಟ್ರಾನ್ಸಾಕ್ಷನ್ ಆಗಿರೋದು, ನಿವೇಶನಗಳು ಎಲ್ಲೆಲ್ಲಿದ್ದಾವೆ, ಇವ್ರಿಗೆ ಸಂಬಂಧಪಟ್ಟಂತಹ ಆಸ್ತಿಗಳು ಯಾವ್ಯಾವ ಮೂಲೆಯಲ್ಲಿದ್ದಾವೆ, ಆಮೇಲೆ ಬೇನಾಮಿ ಯಾರಾದರೂ ಇದ್ದಾರಾ ಇವ್ರಿಗೆ, ಇಂಥದ್ರ ಮೇಲೆ ಕಣ್ಣಾಯಿಸಿರ್ತಾರೆ. ನಾವುಗಳೇನಪ್ಪ ಅಂದರೆ ಇವತ್ತು ತಿಜೋರಿನೇ ಸಿಕ್ಬಿಡ್ತಲ್ಲ ಇವ್ರ ಮನೇಲಿ, ಬೆಳ್ಳಿ ಪಾತ್ರೆಗಳು ಇಷ್ಟಿದ್ದಾವೆ, ಒಡವೆ ಇಷ್ಟಿಷ್ಟು KG ಸಿಕ್ತು, ಹಣ ಹೆಂಗಿತ್ತು, ಈ ರೀತಿಯ ಕುತೂಹಲ ನಮ್ಗಳಿಗೆ. ಬಟ್ ಅಧಿಕಾರಿಗಳ ತನಿಖೆಯ ಆ್ಯಂಗಲ್ ಹಂಗಿರಲ್ಲ. ಡಾಕ್ಯುಮೆಂಟ್ಸ್ ಹುಡುಕುವಂತಹ ಕೆಲಸಕ್ಕೆ ಅವ್ರು ಮುಂದಾಗಿರ್ತಾರೆ. ತೀರಾ ವಿಪರೀತ ಒಡವೆ ಗಿಡವೆ ಸಿಕ್ತು ಅಂದರೆ ಅಕ್ಕಸಾಲಿಗರನ್ನ ಮನೆ ಕರೆಸ್ತಾರೆ. ಎಷ್ಟು KG ಇದೆ ಅಥವಾ ಎಷ್ಟು ಗ್ರಾಮ್ ಇದೆ, ತೂಕ ಹಾಕಪ್ಪ ಅಂತ. ಸೊ ಇದೀಗ ಸಮುಂದರ್ ಸಿಂಗ್ ಮತ್ತು ಅವರ ಸಹೋದರನ ನಿವಾಸದ ಮೇಲೂ ಕೂಡ ರೈಡ್ ಮಾಡಿದ್ದಾರೆ. ಪಪ್ಪಿಯವರ ವಿಚಾರ ತಗೊಳ್ಳೋದಾದ್ರೆ, ಒಂದು 7-8 ವರ್ಷಗಳ ಹಿಂದೆ ದೊಡ್ಡ ಸುದ್ದಿ ಆಗಿತ್ತು. ಬಾತ್ರೂಮಲ್ಲಿ ನಾವೆಲ್ಲ ಒಂದು ಮಗ್ಗು ಬಕೆಟ್ ಇಟ್ಟರೆ ಅವರು ದುಡ್ಡಿನ ಹಾಸಿಗೆನೇ ಹಾಕ್ಬಿಟ್ಟಿದ್ರು. ಅವ್ರ ಮನೆ ಬಾತ್ರೂಮ್ ನೋಡಿದ್ರೆ ಬರೀ ದುಡ್ಡು ಸಿಗ್ತಾ ಇತ್ತು. ವಿಪರೀತ ದೊಡ್ಡ ಸೌಂಡ್ ಮಾಡಿದ ಪಾರ್ಟಿ ಅವಾಗ. ಈಗ ಅದರ ಮುಂದುವರಿದ ಭಾಗನ ಏನು ಎತ್ತ, ಈಗ ಆಲ್ರೆಡಿ ಅವರು ಸಿಕ್ಕಿಂನಲ್ಲಿ ಲಾಕ್ ಆಗಿದ್ದಾರೆ, ಬೆಂಗಳೂರಿಗೆ ಕರ್ಕೊಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರ ಜೊತೆ ಯಾರೆಲ್ಲ ವ್ಯವಹಾರ ನಡೆಸಿದ್ರು ಅವ್ರುಗಳನ್ನ ಕೂಡ ಇಡಿ ರೈಡ್ ಮಾಡಿ ಶಾಕ್ ಕೊಟ್ಟಿದೆ ಅನ್ನೋ ಸುದ್ದಿ. ಈಗ ಅದರಲ್ಲಿ ಸಮುಂದರ್ ಸಿಂಗ್ ಕೂಡ ಒಬ್ರ, ನೋಡೋಣ.